ಹಲೋ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಹೋಮ್ ಕ್ರಿಯೇಷನ್. ನಾನಿವತ್ತು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನಾನು ಅದಕ್ಕೆ ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಹಾಗೆಯೇ ಆ್ಯಸ್ ಯೂಶ್ವಲ್ 6 ಎಳೆ ದಾರನ ತೊಗೊಂಡಿದ್ದೀನಿ. ಮೊದಲಿಗೆ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ಲಾಕ್ ಮಾಡ್ಕೋತಾ ಇದ್ದೀನಿ. ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಮತ್ತು ಅದ್ರ ಪಕ್ಕನೇ ಮತ್ತೊಂದು ಸಿಂಗಲ್ ಕ್ರೋಶೆಟ್, ಮತ್ತು ಅದ್ರ ಪಕ್ಕನೇ ಇನ್ನೊಂದು. ಒಟ್ಟು ಇಲ್ಲಿ ನಾನು 4 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕೋತಾ ಇದ್ದೀನಿ. 3 ಆಯಿತು. ಮತ್ತು ಅದ್ರ ಪಕ್ಕ ಇನ್ನೊಂದು. ಒಟ್ಟು 4 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕೋತಾ ಇದ್ದೀನಿ. ಮತ್ತು ಅದು ಆರ್ಚ್ ಕೂರಬೇಕಲ್ಲ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ 4 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕೋತಾ ಇದ್ದೀನಿ. 4 ಸಿಂಗಲ್ ಕ್ರೋಶೆಟ್ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್. 5 ಚೈನ್ನ ಹಾಕಿ ಸ್ಟ್ರೈಟಾಗಿ ಅದೆಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಆದಷ್ಟು ನೀವು ಸ್ಯಾರಿ ರಿಂಕಲ್ಸ್ ಬರದೇ ಇರೋ ರೀತಿ ನೋಡಿ ಲಾಕ್ನ ಹಾಕೋಬೇಕಾಗುತ್ತೆ. ತೀರಾ ಲೂಸು ಬೇಡ, ಟೈಟು ಬೇಡ. ಮತ್ತು 5 ಚೈನ್ ಲಾಕ್ ಆದಮೇಲೆ ಮತ್ತೆ ಅದ್ರ ಪಕ್ಕನೇ ಮತ್ತೊಂದು ಸಿಂಗಲ್ ಕ್ರೋಶೆಟ್, ಮತ್ತೊಂದು 2 ಸಿಂಗಲ್ ಕ್ರೋಶೆಟ್ ಆಯಿತು ಲಾಕು ಸೇರಿ. 3ನೇ ಸಿಂಗಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ. ಮತ್ತು ಇನ್ನೊಂದು 4ನೇದು 4 ಸಿಂಗಲ್ ಕ್ರೋಶೆಟ್ ಆಯಿತು ಲಾಕು ಸೇರಿ. ಒಟ್ಟು 4 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕೋತಾ ಇದ್ದೀನಿ. ಮತ್ತು 4 ಸಿಂಗಲ್ ಕ್ರೋಶೆಟ್ ಆದಮೇಲೆ ದಾರನ ಸ್ವಲ್ಪ ಮೇಲೆ ಎಳೆದು ಇಲ್ಲಿ ನಾನು ಫ್ಲವರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಫ್ಲವರ್ ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ, ಬೀಡ್ ಲಾಕ್ ಆದಮೇಲೆ ಸ್ಟ್ರೈಟಾಗಿ ಬೀಡ್ ಎಲ್ಲೂ ಕೂರುತ್ತೆ ನೋಡಿ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್, 6 ಚೈನ್. 6 ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡಿ ಇಲ್ಲಿ ಸಿಂಗಲ್ ಕ್ರೋಶೆಟ್ಗಳು 4 ಸಿಂಗಲ್ ಕ್ರೋಶೆಟ್ಗಳು ಹಾಕೊಂಡಿರ್ತೀವಲ್ವ, ಅದರಲ್ಲಿ ಫಸ್ಟ್ನೇದಲ್ಲ ಸೆಕೆಂಡ್ನೇದು 2ನೇ ಸಿಂಗಲ್ ಕ್ರೋಶೆಟ್ ಹಾಕಿರ್ತೀವಲ್ವ ಅಲ್ಲಿಂದ ನೀಡಲ್ನ ಹಾಕಿ ದಾರನ ತಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡಿ ಸೀದಾ ಸೈಡ್ಗೆ ಇಟ್ಕೊಂಡು ಮತ್ತೆ 1 ಚೈನ್, 2 ಚೈನ್, 3 ಚೈನ್. 3 ಚೈನ್ ಹಾಕಿ ನೀಡಲ್ ಮೇಲೆ 2 ಟೈಮ್ಸ್ ದಾರನ ಸುತ್ತಿ ಈ 6 ಚೈನ್ ಹಾಕೊಂಡಿರ್ತೀವಲ್ವ, ಈ 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರನ ತಂದು 2 ದಾರದಿಂದ ಒಂದು ಸಲ, ಮತ್ತೆ 2 ದಾರದಿಂದ ಒಂದು ಸಲ, ಮತ್ತೆ 2 ದಾರದಿಂದ ಒಂದು ಸಲ ದಾರನ ತಕ್ಕೋಬೇಕು. ಮತ್ತು 3 ಚೈನ್. 3 ಚೈನ್ ಹಾಕಿ ಇಲ್ಲಿ ಕಂಬ ಹಾಕ್ಕೊಂಡಿರ್ತೀವಲ್ವ ತ್ರಿಬಲ್ ಕ್ರೋಶೆಟ್ ಕಂಬನ, ಅದರೊಳಗಡೆಯಿಂದ ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಅದೇ ರೀತಿ ತ್ರಿಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕೋತೀನಿ. ಮತ್ತು 2 ಟೈಮ್ಸ್ ದಾರನ ಸುತ್ತಿ ನೀಡಲ್ಗೆ ಮತ್ತೆ 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರನ ತಂದು 2 ದಾರದಿಂದ ಒಂದು ಸಲ ದಾರನ ತೆಗೆದು, ಮತ್ತೆ 2 ದಾರದಿಂದ ಒಂದು ಸಲ ದಾರನ ತೆಗೆದು, ಮತ್ತೆ 2 ದಾರದಿಂದ ಒಂದು ಸಲ ದಾರನ ತೆಕ್ಕೋತಾ ಇದ್ದೀನಿ. ಮತ್ತು 3 ಚೈನ್. 3 ಚೈನ್ನ ಹಾಕಿ ಇಲ್ಲಿ ತ್ರಿಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಂಡಿರ್ತೀವಲ್ವ ಗ್ಯಾಪ್ ಒಳಗಡೆಯಿಂದ ದಾರನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪೀಕೋ ಫಾರ್ಮ್ ಆಗುತ್ತೆ ನೋಡಿ, ಈ ರೀತಿ ಪೀಕೋ ಫಾರ್ಮ್ ಆಗುತ್ತೆ. ಮತ್ತು 2 ಟೈಮ್ಸ್ ದಾರನ ಸುತ್ತಿ ನೀಡಲ್ಗೆ ಈ 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರನ ತಂದು ತ್ರಿಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕೋತಾ ಇದ್ದೀನಿ. ಒಂದು ತ್ರಿಬಲ್ ಕ್ರೋಶೆಟ್ ಕಂಬನ ಹಾಕೊಂಡಾದ್ಮೇಲೆ ಒಂದು ಪಿಕಾಕು, ಮತ್ತೆ ಒಂದು ಕಂಬ, ಮತ್ತೆ ಒಂದು ಪಿಕಾಕು, ಮತ್ತು ತ್ರಿಬಲ್ ಕ್ರೋಶೆಟ್ ಕಂಬ ಆದಮೇಲೆ 3 ಚೈನ್ನ ಹಾಕಿ ಆ ಕಂಬ ಹಾಕ್ಕೊಂಡಿರ್ತೀವಲ್ವ ಅದ್ರ ಸುತ್ತ ಬಂದು ದಾರನ ತಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಮತ್ತು ಅದೇ ರೀತಿ ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. 6 ಚೈನ್ ಗ್ಯಾಪಿಂದ ದಾರನ ತಂದು 2 ದಾರದಿಂದ ಒಂದು ಸಲ, ಮತ್ತೆ 2 ದಾರದಿಂದ ಒಂದು ಸಲ, ಮತ್ತೆ 2 ದಾರದಿಂದ ಒಂದು ಸಲ. ಮತ್ತು ಇವಾಗ 3 ಚೈನ್ನ ಹಾಕೋತಾ ಇದ್ದೀನಿ. 1 ಚೈನ್, 2 ಚೈನ್, 3 ಚೈನ್. 3 ಚೈನ್ ಹಾಕಿ ಇಲ್ಲಿ ತ್ರಿಬಲ್ ಕ್ರೋಶೆಟ್ ಕಂಬನ ಹಾಕಿರ್ತೀವಲ್ವ ಅದ್ರ ಹಿಂದೆಯಿಂದ ದಾರನ ತಂದು
ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರಾನ ತಂದು ಮತ್ತೆ 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರಾನ ತಂದು 2 ದಾರದಿಂದ ಒಂದು ಸಲ, ಮತ್ತೆ 2 ದಾರದಿಂದ ಒಂದು ಸಲ, ಮತ್ತೆ 2 ದಾರದಿಂದ ಒಂದು ಸಲ ದಾರಾನ ತೆಕ್ಕೋಬೇಕು. ಹಾಗೆಯೇ 3 ಚೈನ್ನ ಹಾಕಿ ಆ ಕಂಬದ ಸುತ್ತ ದಾರಾನ ತೆಗೆದು ಲಾಕ್ನ ಮಾಡ್ಕೋಬೇಕು. ಅದೇ ರೀತಿ ತ್ರಿಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ತಾ ಇದ್ದೀನಿ. ತ್ರಿಬಲ್ ಕ್ರೋಶೆಟ್ ಕಂಬನ ಹಾಕೊಂಡಾದ್ಮೇಲೆ ಮತ್ತೆ 3 ಚೈನ್ನ ಹಾಕಿ ಮತ್ತೆ ಆ ಕಂಬದ ಹಿಂದೆಯಿಂದ ದಾರಾನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಒಂದು ತ್ರಿಬಲ್ ಕ್ರೋಶೆಟ್ ಕಂಬ ಆದಮೇಲೆ ಒಂದು ಪಿಕಾಕ್, ಮತ್ತೊಂದು ತ್ರಿಬಲ್ ಕ್ರೋಶೆಟ್ ಆದಮೇಲೆ ಒಂದು ಪಿಕಾಕ್, ಪ್ರತಿಯೊಂದಕ್ಕೂ ಒಂದು ಕಂಬ ಒಂದು ಪೀಕೋ, ಒಂದು ಕಂಬ ಒಂದು ಪೀಕೋ ಡಿಸೈನ್ನ ಹಾಕೋಬೇಕಾಗುತ್ತೆ. ಅಲ್ಲಿ ನಾವು ಬೀಡ್ ಎಷ್ಟು ಸೈಜ್ ಹಾಕ್ಕೊಂಡಿರ್ತೀವಿ ಅಷ್ಟನ್ನು ಚೈನ್ ಹಾಕೋಬೇಕು. ನಾನಿಲ್ಲಿ ನನ್ನ ಬೀಡ್ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಇರೋದ್ರಿಂದ ಒಟ್ಟು 6 ಚೈನ್ನ ಹಿಡ್ದಿದೆ. ಅದು ನಾನಿಲ್ಲಿ 10 ಕಂಬಗಳನ್ನ ಹಾಕಿದ್ದೀನಿ ಮತ್ತು 10 ಪಿಕಾಕ್ ಡಿಸೈನ್ನ ಹಾಕ್ಕೊಂಡಿದ್ದೀನಿ. ಬೀಡ್ ಸುತ್ತ ನಾನು ಇಲ್ಲಿ 6 ಚೈನ್ನ ಹಾಕ್ಕೊಂಡಿದ್ದೀನಿ. ನೀವು ಸ್ಮಾಲ್ ಬೀಡ್ಸ್ ತೊಗೊಂಡಿದ್ರೆ 5 ಚೈನ್ ಇಡ್ಸಿದ್ರೆ 5 ಚೈನ್ನ ಹಾಕೋಬೋದು. ಅಲ್ಲಿ ಆರ್ಚು ಫಾರ್ಮ್ ಆಯಿತು ನೋಡಿ. ಮತ್ತು ತ್ರಿಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ತ್ರಿಬಲ್ ಕ್ರೋಶೆಟ್ ಕಂಬನ ಆದಮೇಲೆ ಮತ್ತೆ 1 ಚೈನ್, 2 ಚೈನ್, 3 ಚೈನ್, 3 ಚೈನ್ನ ಹಾಕಿ ತ್ರಿಬಲ್ ಕ್ರೋಶೆಟಿಂದ ದಾರಾನ ತಂದು ಲಾಕು. ಪ್ಲೀಸ್ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಒಂದು ಲೈಕ್ ಕೊಡಿ. ಇಲ್ಲೊಟ್ಟು ನಾನು 10 ಕಂಬಗಳು 10 ಪೀಕೋ ಡಿಸೈನ್ನ ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಪೀಕೋ ಫಾರ್ಮ್ ಆಗಿರೋದ್ರಿಂದ ಒಂದು ಲುಕ್ ಕೊಡುತ್ತೆ. ಮತ್ತು ಇವಾಗ 10 ಆದಮೇಲೆ 1 ಚೈನ್, 2 ಚೈನ್, 3 ಚೈನ್, 3 ಚೈನ್ನ ಹಾಕಿ ಈ 6 ಚೈನ್ ಹಾಕಿರ್ತೀವಲ್ವ ಆ 6 ಚೈನ್ ಗ್ಯಾಪ್ ಒಳಗಡೆ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗು 3 ಚೈನ್ ಹಾಕಿರ್ತೀವಲ್ವ ಅದಕ್ಕೇ ನೀಟಾಗಿ ಕೂರಲಿ ಅನ್ನೋ ಕಾರಣಕ್ಕೆ ಎಂಡಿಂಗಲ್ಲೂ 3 ಚೈನ್ ಹಾಕಿ 6 ಚೈನ್ ಒಳಗಡೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಬೀಡ್ ಲಾಕ್ ಮಾಡಿರ್ತೀವಲ್ವ ಅದ್ರ ಪಕ್ಕನೇ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ನ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದ್ರ ಪಕ್ಕನೇ ಮತ್ತೊಂದು ಸಿಂಗಲ್ ಕ್ರೋಶೆಟ್, ಇವೆರಡು ಲಾಕು ಸೇರಿ ಒಟ್ಟು 4 ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತೀನಿ. ಬೀಡ್ ಲಾಕ್ ಆಯಿತು, ಹಾಗೆಯೇ ಆರ್ಚ್ ಲಾಕ್ ಆಯಿತು, 2 ಆಯಿತು. ಇವಾಗ ಒಂದು ಸಿಂಗಲ್ ಕ್ರೋಶೆಟ್ 3 ಆಯಿತು, ಮತ್ತೊಂದು ಸಿಂಗಲ್ ಕ್ರೋಶೆಟ್, ಒಟ್ಟು 4 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡಿದ್ದೀನಿ. 4 ಸಿಂಗಲ್ ಕ್ರೋಶೆಟ್ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್, 5 ಚೈನ್ನ ಹಾಕಿ ಸ್ಟ್ರೈಟಾಗಿ ನೀಡಲ್ನ ಇಟ್ಟು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಈ 5 ಚೈನ್ ಹಾಕ್ಕೊಂಡಿದ್ದೀವಲ್ವ ಅಲ್ಲಿಗೆ ನಾವು ಕುಚ್ಚನ್ನ ಕಟ್ಕೋತೀವಿ. ಕುಚ್ಚು ಬೇಡ ಅನ್ನೋರು ಬೀಡ್ಸು ಅಥವಾ ಹಾಗೆಯೇ ಗ್ಯಾಪ್ನ ಬಿಟ್ಕೋಬೋದು. ಮತ್ತು ಅದ್ರ ಪಕ್ಕನೇ ಮತ್ತೊಂದು ಸಿಂಗಲ್ ಕ್ರೋಶೆಟ್ಟು, ಮತ್ತು ಅದ್ರ ಪಕ್ಕನೇ ಮತ್ತೊಂದು ಸಿಂಗಲ್ ಕ್ರೋಶೆಟ್ಟು, ಮತ್ತು ಒಟ್ಟು 4 ಸಿಂಗಲ್ ಕ್ರೋಶೆಟ್ಗಳನ್ನ ಮಾಡ್ಕೊಂಡು ಸ್ವಲ್ಪ ದಾರಾನ ಮೇಲೆ ಎಳೆದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತು ನೀಡಲ್ನ ಸ್ಟ್ರೈಟಾಗಿ ಬಟ್ಟೆಗಿಟ್ಟು ಅದೆಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ 6 ಚೈನ್ನ ಹಾಕೋತೀನಿ. 6 ಚೈನ್ನ ಹಾಕ್ಕೊಂಡು ಮತ್ತೆ ಬಟ್ಟೆನ ಟರ್ನ್ ಮಾಡಿ ಈ ಫಸ್ಟ್ನೇದೆಲ್ಲ 2ನೇ ಲಾಕ್ ಮಾಡಿರ್ತೀವಲ್ಲ 2ನೇ ಸಿಂಗಲ್ ಕ್ರೋಶೆಟ್ಟು ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಒಂದು ಲಾಕ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡಿ ಸೇಮ್ ಆ್ಯಸ್ ಯೂಶ್ವಲ್ ಫಸ್ಟ್ನೇ ಇದು ಮಾಡಿದ್ವಲ್ಲ ಅದೇ ಥರ 3 ಚೈನ್ಸ್ ಹಾಕಿ ನೀಡಲ್ ಮೇಲೆ 2 ಟೈಮ್ಸ್ ದಾರಾನ ಹಾಕಿ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೋತೀನಿ. ಫಸ್ಟ್ನೇ ಆರ್ಚ್ ಯಾವ ರೀತಿ ಮಾಡ್ಕೊಂಡೋ
ಅದೇ ಮೆಥಡಲ್ಲಿ ಮಾಡ್ಕೊತಾ ಇದ್ದೀನಿ. ಮತ್ತು 3 ಚೈನ್ನ ಒಂದು ತ್ರಿಬಲ್ ಕ್ರೋಶೆಟ್ ಆದಮೇಲೆ ಮತ್ತು 3 ಚೈನ್ನ ಹಾಕಿ ತ್ರಿಬಲ್ ಕ್ರೋಶೆಟ್ ಕಂಬ ಹಾಕೊಂಡಿರ್ತೀವಲ್ಲ ಅದರಿಂದ ದಾರಾನ ತೆಗೆದು ಲಾಕ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನಾನು ಒಟ್ಟು ಫಸ್ಟ್ನೇ ಆರ್ಚ್ಗೆ 10 ಕಂಬಗಳು 10 ಪೀಕೋ ಹಾಕಿದ್ನಲ್ವ, ಅದೇ ರೀತಿ ಇದಕ್ಕೂ 10 ಕಂಬ 10 ಪೀಕೋ ಡಿಸೈನ್ನ ಹಾಕೋತಾ ಇದ್ದೀನಿ. ನೋಡಿ, ಹಾಕಾದ್ಮೇಲೆ ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ, ಲುಕ್ ಕೊಡುತ್ತೆ. ನೋಡಿ, ಚೈನ್ ಗ್ಯಾಪ್ ಹಾಕಿದ್ವಲ್ವ ಅಲ್ಲಿಗೆ ಕುತ್ತನ್ನ ಕಟ್ಟಿ ತೋರಿಸ್ತೀನಿ. ನೋಡಿ, ಈ ರೀತಿ ಕಾಣಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.